ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ಟೈಮು 10:25 ಆಗ್ತಾಯಿದೆ. ಹಾಗೆ ಇವತ್ತು ಮಂಗಳವಾರ. ಇವತ್ತು ಮಳವಳ್ಳಿಯಲ್ಲಿ ಇದಿದೆ ಏನಾದರೂ ಏನಪ್ಪ ಅಂದರೆ ದಣ್ಣಮ್ಮನ ಹಬ್ಬ. ಅದಕ್ಕೆ ನಾನು ನಿನ್ನೆ ಎಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತೀನಿ ನಾನು, ಅಂದರೆ ಸೋಮವಾರ. ಆದರೆ ಇವತ್ತು ದಣ್ಣಮ್ಮನ ಹಬ್ಬ ಇರೋದ್ರಿಂದ ಇವತ್ತು ಚೇಂಜ್ ಮಾಡೋಣ ಅಂಥೇಳಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಹಾಗೆ ಇದು ಹೊಸದು ನಿಮಗೆ ತೋರಿಸಿದೆ. ಹಾಗೆ ಕೌಶಿ ಏನಂದರೆ ಇದು ಅವನು ಹೇಳ್ತಾ ಇದ್ದ, ಅಮ್ಮ ಇದೂ ಚಿಕ್ಕದಾಗುತ್ತೆ ಅಂತ. ಅವನು ಉದ್ದ ಹಿಡ್ಕೊಂಡು ನೋಡಿಕೊಂಡು ಚಿಕ್ಕದು ಅಂತ ಹೇಳೋದು. ನೋಡಿ ಇದಕ್ಕಿನ್ನ ಉದ್ದ ಬರುತ್ತೆ, ನೋಡಿ ಇಷ್ಟು ಉದ್ದ ಬರುತ್ತೆ. ಅವನಿಗೆ ಹಿಂಗೆ ಫುಲ್ಲು ಆಗಬೇಕಂತೆ. ಆ ಥರ ಎಲ್ಲ ಆಗಲ್ಲ, ಯಾಕೆಂದರೆ ನಮ್ಮದು ರೆಡಿ ಕಾಟ್ ಅಲ್ಲ, ಮಾಡಿಸಿರುವಂಥದ್ದು. ಅದಕ್ಕೆ ಸ್ವಲ್ಪ ದೊಡ್ಡದಿದೆ. ರೆಡಿ ಕಾಟ್ ಆದರೆ ಏನಾಗುತ್ತೆ ಅಂದರೆ 2.5 ಅಡಿ ಅಷ್ಟೇ ಬರೋದು ಒಂದು ಸಿಂಗಲ್ ಕಾಟು. ಲೆಂತೂ ಕೂಡ ಚಿಕ್ಕದು ಬರುತ್ತೆ, ಮತ್ತು ಅಗಲ ಉದ್ದ ಅದು ಕೂಡ ಚಿಕ್ಕದೇ ಬರುತ್ತೆ. ಇದೇನಿದೆ ನಾವು ಮಾಡಿಸಿರೋದ್ರಿಂದ ಉದ್ದ ಅಗಲ ಎರಡೂ ಕೂಡ ದೊಡ್ಡದೇ ಇದೆ. ನಾನು ಆಮೇಲೆ ಇಲ್ಲ ಕಣ ಆಗುತ್ತೆ ಅಂತ ಹೇಳಿದೆ. ಸರಿ ನಿನ್ನಿಷ್ಟ ಅಂತೇಳಿ ಹೇಳ್ದೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ಕಾಟನ್, ಇದು ಫುಲ್ಲು ಕಾಟನು. ಮತ್ತು ಕಾಟನಲ್ಲಿ ಏನಂದರೆ ಸ್ವಲ್ಪ ತೆಳು ಇರೋದು ಸಿಗುತ್ತೆ, ಸ್ವಲ್ಪ ಮಂದ ಇರೋದು ಸಿಗುತ್ತೆ. ಅಂದರೆ ಬಟ್ಟೆ ಕ್ಲಾತು ಇದು ಮಂದ ಇದೆ, ಚೆನ್ನಾಗಿದೆ. ಅಂದರೆ ಈ ಥರ ಬೆಡ್ಡಿಗೆ ಏನಂದರೆ ಸ್ವಲ್ಪ ಹೀಗೆ ಜಾರ್ಕೊಳ್ತಾ ಇರುತ್ತೆ. ಒಂದು ಸರಿ ಮಲಗಿ ಎದ್ಮೇಲೆ ಈ ಬೆಡ್ಶೀಟ್ ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ. ಇದು ಆ ಥರ ಎಲ್ಲ ಸ್ವಲ್ಪ ಮಂದ ಇರೋದ್ರಿಂದ ಚೆನ್ನಾಗಿ ಇದೆ. ಮತ್ತು ಒಂದು ವಾರ ತನಕ ತೆಗಿಯಲ್ವಲ್ಲ, ಕೊಳೆಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಟಾರ್ಚ್ ಆನ್ ಮಾಡ್ತೀನಿ ನೋಡಿ, ಈ ಥರ ಇದೆ. ಇದು 450 ಏನೋ ಕೊಟ್ಟಿದ್ದು ನಾನು. ಓಕೆ, ವರ್ತ್ ಅನ್ನಿಸ್ತು, ಯಾಕೆಂದರೆ ಬಟ್ಟೆ ಅದೇ ಥರ ಇದೆ. ಓಕೆ, ಇದು ಅಷ್ಟೇ ಎಲ್ಲ ಚೇಂಜ್ ಮಾಡಿದ್ದೀನಿ. ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಯಾವುದು ಬೆಡ್ಡು ಒಂದು 5 ಡೇಸ್ ಅಂದರೆ ಈ ವೀಕಲ್ಲಿ ಬರ್ಬೋದು. ಓಕೆ, ಇದೇನಾಗುತ್ತೆ ನಮಗೆ ಹಳೆ ಬೆಡ್ಡು ಇದಕ್ಕಿಂತ ಸ್ವಲ್ಪ ಮುಂದೆ ಬರ್ತಿತ್ತು. ಅಂದರೆ ಬೆಡ್ಡು ಅಂದರೆ ಕಾಟನ್ ಬೆಡ್ ಆಗಿರೋದ್ರಿಂದನೂ ಅದು ಮುಂದೆ ಬರ್ತಿತ್ತು. ಅವಾಗ ಏನು ಅನ್ನಿಸ್ತಿರ್ಲಿಲ್ಲ, ಹೈಟು ಇತ್ತು ಅದು. ಇದೇನಾಗಿದೆ ಸ್ವಲ್ಪ ಹಳ್ಳ ಥರ ಅನಿಸುತ್ತೆ. ಮತ್ತು ನಾವು ಹತ್ತಕ್ಕೆ ಹೋದಾಗ ಜಾಸ್ತಿ ಈ ಪಟ್ಟಿ ಏನಿದೆ ಇದರಲ್ಲಿ ಒಡ್ಸ್ಕೊತಾ ಇರ್ತೀವಿ ಮಂಡಿಗೆ. ಮೋಹನ್ ಮಾಮ ಯಾವಾಗಲೂ ಅದೇ ಹೇಳ್ತಾ ಇರ್ತಾರೆ, ಈ ಪಟ್ಟಿ ಹೊಡಿತಾ ಇರುತ್ತೆ ಕಾಲಿಗೆ ಅಂತೇಳಿ. ಓಕೆ, ನೋಡೋಣ ಈ ವಾರದಲ್ಲಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಓಕೆ, ಇದ್ರದ್ದು ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೇನೆಂದರೆ ಮೊನ್ನೆ ಟ್ರೆಂಡ್ಸ್ಗೆ ಹೋಗಿದ್ವಲ್ಲ, ಅದರದ್ದು ಬಟ್ಟೆಗಳು. ಇದರಲ್ಲಿ 10,000 ರೂಪಾಯಿದು ಬಟ್ಟೆಗಳಿದೆ. ಅದರಲ್ಲಿ ನನ್ನದೇ ಜಾಸ್ತಿ ಬಟ್ಟೆಗಳಿರೋದು, ಆದರೆ ಕಡಿಮೆ ದುಡ್ಡು ನಂದು. ಜಾಸ್ತಿ ಏನದು ಬಟ್ಟೆಗಳಿದ್ರು ಕಡಿಮೆ ರೇಟು. ಮೋಹನ್ ಮಾಮಂದು ಮತ್ತು ಕೌಶಿದು ಸ್ವಲ್ಪ ಜಾಸ್ತಿ ಇದೆ. ಓಕೆ, ನಾನು ಅದ್ರದ್ದು ವೀಡಿಯೋ ಮಾಡಬೇಕು, ಮಾಡ್ತೀನಿ. ಫಸ್ಟು ಇದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಅಷ್ಟೇ. ಓಕೆ, ಹಾಗೆ ಇದು ತೋರಿಸ್ತೀನಿ ನೋಡಿ. ಇದು ಕೌಶಿ ಹೇಳ್ತಾನೆ ಇದೆ, ಅಮ್ಮ ನೀನು ಇದನ್ನು ಚೇಂಜ್ ಮಾಡಿಲ್ಲ ಅಂಥೇಳಿ. ಇಲ್ಲ ಕಣೋ, ಫ್ರೀ ಆಗಿಲ್ಲ, ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಓಕೆ, ಇಲ್ಲಿ ನೋಡ್ತಿರ್ಬೋದು ಈ ಥರ ಇದೆ ಇದು ಬಾಕ್ಸು. ಒಳಗಡೆ ಏನಿದೆ ಎಲ್ಲ ಕಾಣಿಸುತ್ತೆ. ಮತ್ತು ಇದನ್ನು ತೊಳೆದು ಕೂಡ ಇಟ್ಕೋಬೋದು. ನಿಮ್ಗೆ ಹೇಳಿದ್ದೀನಿ, ಇದರ ರೇಟ್ ಬಂದು 80 ರೂಪಾಯಿ, ಒಂದಕ್ಕೆ 80. ಇಲ್ಲಿ ನಾನು 3 ಪೀಸ್ ಇಡ್ಬೋದು ನೋಡಿ, ನೀಟಾಗಿ ಇಟ್ಟರೆ. ಇನ್ನೂ ಒಂದು ಪೀಸ್ನ ಇಲ್ಲಿ ಇಡ್ಬೋದು ಆರಾಮಾಗಿ. ಆದರೆ ನಮಗೆ ಸಾಕು, ಇದು 2 ಸಾಕು. ಡೈಲಿ ಯೂಸ್ ಮಾಡುವಂಥದ್ದನ್ನ ಅಷ್ಟೇ ಇಟ್ಕೊಂಡಿರ್ತೀವಿ. ಹಾಗೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಇಲ್ಲಿ ಏನೇನೋ ಇರುತ್ತಲ್ವ, ಇದನ್ನು ತೆಗೆದು ಯೂಸ್ ಮಾಡ್ತೀವಿ, ಆಮೇಲೆ ಇಲ್ಲೇ ಇಟ್ಬಿಟ್ಟಿರ್ತೀವಿ. ಆ ಥರ ಇದು ನೋಡಿ, ಇಲ್ಲಿ ಚಮಚ ಮತ್ತು ಇವಾಗ ಒಂದಷ್ಟು ಐಟಮ್ಗಳೆಲ್ಲ ತೆಗೆದು ಇಲ್ಲಿ ಹಾಕಿದ್ದೀನಿ. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇನ್ನೂ ತುಂಬ ಇಡ್ಬೋದು. ಇದ್ರ ಲೆಂತ್ ಏನಿದೆ, ಉದ್ದ ಇದೆ. ಹಳೇದಿತ್ತು ನೋಡಿ, ಅದು ಪ್ಲಾಸ್ಟಿಕ್, ಅದು ಚಿಕ್ಕದಿತ್ತು. ಈ ಲೆಂತು ಚಿಕ್ಕದಿತ್ತು. ಇದು ಹೈಟು ಇದೆ. ಅಗಲ ಮಾತ್ರ ಸೇಮ್ ಅದ್ರ ಥರನೇ ಇದೆ. ಅಗಲ ಮಾತ್ರ, ಹೈಟ್ ಮಾತ್ರ ಸ್ವಲ್ಪ ದೊಡ್ಡದಿದೆ. ಅವ್ನು ನೋಡಿಲ್ಲ. ಇವಾಗ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡುವಾಗ ಇದನ್ನು ಚೇಂಜ್ ಮಾಡಿರೋದು. ಓಕೆ, ಇದು ನೀಲಗಿರಿ ತೈಲ. ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಲ್ಲ, ಆವಾಗ ತೊಗೊಬಂದಿದ್ದು. ಆಫರ್ ಇತ್ತು, ಇನ್ನೊಂದು ತೊಗೋಬೇಕಿತ್ತು. ಏಕೆಂದರೆ ಈ ಚಳಿಗೆ ಈ ಮಂಡಿ ನೋವು ಆ ಥರದ್ದೆಲ್ಲ ಬಂದರೆ ಸ್ವಲ್ಪ ಹಚ್ಕೊಂಡ್ರೆ ಒಳ್ಳೆಯದು. ಮೆಹಂದಿಗೂ ಕೂಡ ನಾನು ಯೂಸ್ ಮಾಡ್ತೀನಿ, 1 ಡ್ರಾಪ್ನಷ್ಟು ಅಷ್ಟೇ. ಅದು ಮುನ್ಮಮ್ಮ ಯೂಸ್ ಮಾಡ್ತಾರೆ ಅಂತ ಇಲ್ಲೇ ಇಟ್ಟಿದ್ದೀನಿ. ಓಕೆ, ಹಾಗೆ ಇವಾಗ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಬಟ್ಟೆ ಹಾಕಿದ್ರೂ ಇನ್ನೂ ಒಂದಿಷ್ಟು ಬಟ್ಟೆಗಳಿದೆ. ಅಂದರೆ ನಾನು ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳು ಸ್ವಲ್ಪ ಇದೆ. ಮತ್ತು
ಅಷ್ಟೇ ಹಿಡ್ದಿದ್ದು, ಇನ್ನೊಂದು ಬೆಡ್ಶೀಟ್ ಇತ್ತು, ಅದಾಗಿಲ್ಲ. ನೆಕ್ಸ್ಟು ಏನಂದರೆ ನೆಕ್ಸ್ಟ್ ಟೈಮ್ ವಾಶ್ ಮಾಡಬೇಕಾದ್ರೆ ಅದು ಹಾಕ್ಕೊಡ್ತೀನಿ ಅಷ್ಟೇ. ಹಾಗೆ ಸಿಂಕಿಗೆ ಹಾರ್ಪಿಕ್ಕೆಲ್ಲ ಹಾಕಿಟ್ಟಿದ್ದೀನಿ. ಇಲ್ಲೇನಾಗುತ್ತೆ ಅಂದರೆ ಬೆಕ್ಕು ಇಲ್ಲೆಲ್ಲ ಓಡಾಡ್ತಿರುತ್ತಲ್ಲ, ಅವಾಗ ಇಲ್ಲೂ ಓಡಾಡೋದು. ಆವಾಗ ಇವಾಗ ತೊಳೆದಿರ್ತೀನಿ ಅಂದ್ಕೊಳ್ಳಿ, ಒಂದು ಸಾರಿ ಓಡಾಡ್ಬಿಟ್ರೆ ಸಾಕು, ಫುಲ್ಲಾಗಿ ಗಲೀಜಾಗ್ಬಿಡುತ್ತೆ. ಆದರೆ ಹೆಜ್ಜೆ ಗುರುತೆಲ್ಲ ನೀಟಾಗಿ ಇದರಲ್ಲಿ ಸೇರಿಕೊಂಡಿರುತ್ತೆ. ಓಕೆ, ಇನ್ನೂ ಕಿಚನ್ ಕೆಲಸ ಏನೂ ಆಗಿಲ್ಲ. ಇವತ್ತು ಉಪ್ಪಿಟ್ಟು ಮಾಡಿದೆ. ಹಾಗೆ ಇದೇನಿದು, ಇದು ಮಾಮನಿಗೆ ಏನದು ಬಾಳೆದಿಂಡಿನ ಪಲ್ಯ. ನಿನ್ನೆ ಹುರುಳಿಕಾಳು ಪಲ್ಯ ಮಾಡಿದೆ, ಒಂದು ಸ್ವಲ್ಪ ಇದೆ. ಇವಾಗ ಮಧ್ಯಾಹ್ನಕ್ಕೆ ಅದೇ ಅಡ್ಜಸ್ಟ್ ಮಾಡ್ತೀನಿ ಎಲ್ಲ. ಮತ್ತು ಅಷ್ಟೇ. ಓಕೆ, ಹಾಲು ನೋಡಿ, ಹಾಲಿನ ಕೆನೆ ಬಂದಿದೆ ಚೆನ್ನಾಗಿ. ಓಕೆ, ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಕೆಲಸಗಳು. ಇವಾಗ ನಾನು ಟ್ರೆಂಡ್ಸಿಂದ ತಂದಿರುವಂಥ ಬಟ್ಟೆಗಳನ್ನೆಲ್ಲ ಏನು ಮಾಡಿದ್ದೀನಿ ಅಂದರೆ ವೀಡಿಯೋ ಮಾಡಿದ್ದೀನಿ. ಅದ್ರದ್ದು ವೀಡಿಯೋ ಸಪ್ರೇಟ್ ಹಾಕ್ತೀನಿ. ಈ ವಿಡಿಯೋ ಆದಮೇಲೆ ಆ ವಿಡಿಯೋನ ಹಾಕ್ತೀನಿ. ಏಕೆಂದರೆ ಒಂದೇ ವೀಡಿಯೋದಲ್ಲಿ ಹಾಕ್ಬಿಟ್ರೆ ಲಾಂಗ್ ಆಗುತ್ತೆ ಅಂತೇಳಿ ಸಪ್ರೇಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ. ಓಕೆ, ಇವಾಗೆಲ್ಲ ತೋರಿಸ್ದೆ. ಇವಾಗ ಇದನ್ನೆಲ್ಲ ಮಡಚಿ ಎಲ್ಲ ಎತ್ತಿಡಬೇಕು. ಅದೇ ಇವಾಗ ಕೆಲಸ ನನಗೆ. ಇದು ಮುಗಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡಬೇಕು. ಓಕೆ, ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟ್ರೆಂಡ್ಸಿಂದ ತಂದಿರುವಂಥ ಬಟ್ಟೆಗಳದ್ದು ವೀಡಿಯೋ ಎಲ್ಲ ಮಾಡಿದ್ದೀನಿ. ಅದನ್ನು ವೀಡಿಯೋನ ನಾಳೆ ಹಾಕ್ತೀನಿ. ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಬಂದು ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದೆ. ಯಾಕೆಂದರೆ ಇವತ್ತು ಊರಲ್ಲಿ ದಣ್ಣಮ್ಮನ ಹಬ್ಬ ಇರೋದ್ರಿಂದ ನಾನು ಇಲ್ಲಿ ಹಬ್ಬ ಮಾಡ್ತೀನಿ. ಅದರಿಂದ ಪೂಜೆ ಎಲ್ಲ ಮಾಡ್ತೀವಿ. ಊರಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಕೋಳಿ ಎಲ್ಲ ತೊಗೊಂಡೋಗ್ತಾರೆ, ನಾಟಿ ಕೋಳಿ ಎಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಇದು ಮಾಡಿ ಪೂಜೆ ಎಲ್ಲ ಮಾಡಿ ಬರುವಂಥದ್ದು. ಆದರೆ ಇಲ್ಲಿ ನಾವು ನಾಟಿ ಕೋಳಿ ಏನು ಮಾಡಲ್ಲ, ಅದರ ಬದಲು ಬಾಯ್ಲರ್ ಕೋಳಿನ ತಂದು ಮಾಡುವಂಥದ್ದು ಅಷ್ಟೇ. ಓಕೆ, ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಇದು ಟ್ರೆಂಡ್ಸಿಂದ ತಂದಿದ್ನಲ್ಲ ಡ್ರೆಸ್ಸು, ಅದನ್ನು ಒಂದು ಡ್ರೆಸ್ ಹಾಕ್ಕೊಳ್ಳೋಣ ಹೊಸದು, ಹೇಗಿದ್ರು ಇವತ್ತು ಹಬ್ಬ ಅಂಥೇಳಿ ಈ ಡ್ರೆಸ್ಸನ್ನು ಒಂದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ, ಆದರೆ ಲೂಸ್ ಇದೆ. ಆದರೆ ನಾನು ಫಸ್ಟು ನೀರಿಗೆ ಹಾಕಿ ಸ್ವಲ್ಪ ನೀರಿಗೆ ಹಾಕಿದ್ರೆ ಸ್ವಲ್ಪನಾದರೂ ಒಂದು ಅರ್ಧ ಇಂಚಾದ್ರೂ ಸಿಂಕ್ ಆಗೇ ಆಗುತ್ತೆ. ಅದಕ್ಕೆ ಫಸ್ಟು ನೀರಿಗೆಲ್ಲ ಹಾಕಿ ಸಿಂಕ್ ಆಗುತ್ತಾ ಏನು ನೋಡಿಬಿಟ್ಟು ಮತ್ತೆ ಆಮೇಲೆ ಸ್ವಲ್ಪ ಆಲ್ಟರ್ನೇಟ್ ಮಾಡಿಸೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಆದರೆ ಇವತ್ತು ಹಬ್ಬ ಇತ್ತಲ್ಲ, ಹೇಗಿದ್ರು ಓಪನ್ ಮಾಡಿದ್ದೆ ನಿಮಗೆ ತೋರಿಸ್ಬೇಕು ಅಂಥೇಳಿ. ಅದಕ್ಕೆ ಒಂದು ಸರಿ ವೇರ್ ಮಾಡೋಣ ಅಂಥೇಳಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಕಡಿಮೆ ಬಜೆಟ್ಟು. ನಾಳೆ ವಿಡಿಯೋ ನೋಡಿ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ್ಯಾವುದು ಬಟ್ಟೆಗಳು ಎಷ್ಟು ರೇಟ್ ಇರುತ್ತೆ ಅಂಥೇಳಿ. ನಾನು ಇಲ್ಲಿ ದಣ್ಣಮ್ಮನ ಹಬ್ಬನ ಮಿಸ್ ಮಾಡ್ಕೋತೀನಿ. ಪ್ರತಿ ವರ್ಷವೂ ಮಿಸ್ ಮಾಡ್ಕೋತಾ ಇರ್ತೀನಿ. ಅಯ್ಯೋ, ದಣ್ಣಮ್ಮನ ಹಬ್ಬಕ್ಕೆ ತುಂಬ ವರ್ಷ ಆಯಿತು ಹೋಗೇ ಇಲ್ಲ ಅಂತ. ಯಾಕೆಂದರೆ ಎಲ್ಲರೂ ಸ್ಟೇಟಸ್ ಎಲ್ಲ ಹಾಕುವಾಗ ವಾಟ್ಸಪ್ಪಲ್ಲಿ ನೋಡಿಕೊಂಡು ಆವಾಗ ಇನ್ನೂ ಮಿಸ್ ಮಾಡ್ಕೋತಾ ಇರ್ತೀನಿ. ಅಯ್ಯೋ, ಹೋಗಿಲ್ಲ ಎಷ್ಟು ವರ್ಷ ಆಯಿತು ದಣ್ಣಮ್ಮನ ಹಬ್ಬಕ್ಕೆ ಹೋಗೋದೆ ಅಂತ ಅನ್ಕೋತಿರ್ತೀನಿ. ನಾನು ನನ್ನ ವೀಡಿಯೋಸ್ಗಳನ್ನ ನೋಡೋರಿಗಷ್ಟೇ ಗೊತ್ತಿರುತ್ತೆ, ಪ್ರತಿ ದಿನ ನೋಡೋರಿಗೆ. ಏನಂದರೆ ಒಂದು ಕೌಶಿ LKG UKGಲಿದ್ದಾಗಷ್ಟೇ ನಾನು ದಣ್ಣಮ್ಮನ ಹಬ್ಬ ಏನಿದೆ ಅದಕ್ಕೆ ಹೋಗಿ ಅಟೆಂಡ್ ಮಾಡ್ತಾಯಿದ್ದೆ. ಅಂದರೆ ಅವಾಗ ಚಿಕ್ಕವನಲ್ವ, LKG UKG ಅಂದ್ಬಿಟ್ಟು ಹೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬರ್ತಿದ್ದೆ. ಅಂದರೆ ದಣ್ಣಮ್ಮನ ಹಬ್ಬ ಬಂದು ಮಂಗಳವಾರ ಬೀಳುತ್ತೆ. ಮಂಗಳವಾರ ಬಿದ್ದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಷ್ಟು ದಿನ ಊರಲ್ಲಿದ್ದು ಮತ್ತು ಸೋಮವಾರ ಮತ್ತು ಅವನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದಿದ್ದು. ಆವಾಗ LKG UKG ಅಲ್ವಾ, ಅಷ್ಟೊಂದೇನೋ ಇದು ಮಾಡ್ತಾ ಇರಲಿಲ್ಲ ನಾವು. ಬಿಡು ಚಿಕ್ಕ ಹುಡುಗ ಅಲ್ವಾ ಅಂದ್ಬಿಟ್ಟು ನಾವು ಹಬ್ಬಕ್ಕೆ ಬಂದು ಅಟೆಂಡ್ ಮಾಡಿ ಹೋಗ್ತಿದ್ವಿ. ಅದಾದಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಮೇಲೆ ಸ್ವಲ್ಪ ಹಬ್ಬಕ್ಕೆ ಅಂದರೆ ದಣ್ಣಮ್ಮನ ಹಬ್ಬಕ್ಕೆ ಹೋಗೋದು ಬಿಟ್ಟಿದ್ದು. ಅನ್ಕೋತಿರ್ತೀನಿ ನೋಡೋಣ ಯಾವ ವರ್ಷ ಆ ತಾಯಿ ನನ್ನನ್ನು ಕರ್ಸ್ಕೊತಾಳೆ ಅಂಥೇಳಿ. ಆದರೆ ಇದಕ್ಕೆ ಹೋಗ್ತೀವಿ ನೋಡಿ, ಶುಕ್ರವಾರ ಪಟ್ಲದಮ್ಮನ ಹಬ್ಬ ಇರುತ್ತೆ ನೋಡಿ, ಆವತ್ತು ಹೋಗುವಾಗ ಆವತ್ತು ಹೋಗ್ತೀವಲ್ಲ ಆ ಟೈಮಲ್ಲಿ ದಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಬರ್ತೀವಿ. ಆದ್ರೂ ದಣ್ಣಮ್ಮನ ಹಬ್ಬದ ದಿನ ಹೋದ್ರೇ ಅದರದ್ದು
ಏನೋ ಒಂಥರ ಚೆನ್ನಾಗಿರುತ್ತೆ ಅವತ್ತು ನೋಡೋಕ್ಕೆ, ಏನೋ ಒಂಥರ ಖುಷಿ ಎಲ್ಲ ಇರುತ್ತೆ ಅಂತ. ನೋಡೋಣ ಎಷ್ಟು ವರ್ಷ ಆಯಿತು, ನನ್ನ ಪ್ರಕಾರ ಸುಮಾರು ವರ್ಷ ಆಯಿತು, 10 ವರ್ಷದ ಮೇಲೆ ಆಗೋಗಿದೆ. ಕೌಶಿ LKG UKG ಅಂದರೆ ಅರ್ಥ ಮಾಡ್ಕೊಳ್ಳಿ, 10 ವರ್ಷದ ಮೇಲೆ ಆಗೋಗಿದೆ. ಅದಾದಮೇಲೆ ಮತ್ತೆ ನಾನು ದಂಡಮ್ಮನ ದೇವಸ್ಥಾನಕ್ಕೆ ಹೋಗೇ ಇಲ್ಲ, ಆ ಥರ ಆಗಿರೋದು. ಓಕೆ, ಇವತ್ತು ಹಾಗೆ ನಾನು ಮೊದಲೇ ಹೇಳ್ದಂಗೆ ದಂಡಮ್ಮನ ಹಬ್ಬ ಇರೋದ್ರಿಂದ ಇಲ್ಲಿ ನಾವು ಕೂಡ ಚಿಕನ್ ಎಲ್ಲ ತೊಗೊಬಂದು ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆ ಅಡುಗೆ ಬಂದು ಚಿಕನ್ ಸಾಂಬಾರು, ಅದಕ್ಕೆ ನಾನು ಗೀ ರೈಸ್ ಮಾಡೋಣ ಅಂಥೇಳಿ. ಯಾವಾಗಲೂ ಅನ್ನ ಮುದ್ದೆ ಎಲ್ಲ ಮಾಡ್ತಾಯಿರ್ತೀನಿ, ವೈಟ್ ರೈಸು, ಅದರ ಬದಲು ಗೀ ರೈಸ್ ಮಾಡೋಣ ಅಂಥೇಳಿ. ಅದಕ್ಕೆ ಫಸ್ಟ್ ಟೈಮ್ ಮೋಹನ್ ಮಾಮನಿಗೆ ಕೇಳಿಬಿಟ್ಟೆ, ಆಮೇಲೆ ಅವರು ಮುದ್ದೆ ಏನಾದರೂ ಕೊಡು ಅಂತಾರೆ. ಅದಕ್ಕೆ ಆಮೇಲೆ ಈ ಥರ ಚಿಕನ್ ಸಾರಿಗೆ ಗೀ ರೈಸ್ ಮಾಡ್ತೀನಿ ಅಂತ, ಅದಕ್ಕೆ ಮೋಹನ್ ಮಾಮ ಆಯಿತು ಮಾಡು, ಅದ್ರ ಜೊತೆಗೆ ನನಗೆ ಸ್ವಲ್ಪ ಸಣ್ಣದೊಂದು ಮುದ್ದೆ ಮಾಡಿಕೊಟ್ಬಿಡು ಅಂತ ಹೇಳಿದ್ರು. ಆಮೇಲೆ ನಾನು ಸರಿ ಆಯಿತು ಅಂದ್ಬಿಟ್ಟು ಅವರಿಗೆ ಮತ್ತು ನನಗಿಬ್ರಿಗೂ ಸಣ್ಣದು 2 ಮುದ್ದೆ ಎಲ್ಲ ಮಾಡಿಕೊಂಡು, ಹಾಗೆ ನಾನು ಹಾಕ್ಕೊಂಡಿರೋ ಟಾಪು ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಾನೆ ಇಲ್ಲ, ಒಂಥರ ಲೂಸ್ ಇರೋದ್ರಿಂದ ಚೇಂಜ್ ಮಾಡಿಬಿಡೋಣ ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಏಕೆಂದರೆ ನಾನು ಹಾಕ್ಕೊಂಡಿದ್ದು ಡ್ರೆಸ್ಸು ಸಾಯಂಕಾಲ ಪೂಜೆ ಎಲ್ಲ ಮಾಡುವಾಗ ಹಾಕ್ಕೊಂಡಿದ್ದೆ. ಆಮೇಲೆ ಒಂದು ಅರ್ಧ ಗಂಟೆ ಇದ್ದು ಆಮೇಲೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಈ ಕಡೆ ಲೂಸಾಗಿದ್ರೂ ಇಷ್ಟ ಆಗೋಲ್ಲ, ಈ ಕಡೆ ಟೈಟಾಗಿದ್ರೂ ಇಷ್ಟ ಆಗೋಲ್ಲ. ನೀಟಾಗಿ ಕಂಫರ್ಟಬಲ್ ಆಗಿದ್ದರೆ ಮಾತ್ರ ಯಾವುದೇ ಒಂದು ಡ್ರೆಸ್ ಆದರೂ ಅಷ್ಟೇ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಕೌಶಿ ನೋಡಿಬಿಟ್ಟು, ಕೌಶಿ ನೋಡು ಕರೆಕ್ಟಾಗಿದೆಯಾ ಡ್ರೆಸ್ಸು ಅಂತ ಕೇಳ್ತಾ ಇದ್ದೆ, ಮೋಹನ್ ಮಾಮನ್ನು ಕೌಶಿನೂ. ಮೋಹನ್ ಮಾಮ ಲೂಸಾಗಿದೆ, ಓಕೆ ಇರಲಿ ಬಿಡು, ಮುಂದೆ ದಪ್ಪ ಆದರೆ ಸರಿ ಹೋಗುತ್ತೆ ಅಂದ್ಬಿಡ್ತಾರೆ. ಆದರೆ ಕೌಶಿ ಹ್ಞೂ ಅಮ್ಮ ಚೆನ್ನಾಗಿದೆ, ಆದರೆ ತುಂಬಾ ಲೂಸ್ ಅಂತ ಅನ್ನಿಸ್ತಾ ಇದೆ, ಏನು ಮಾಡ್ತೀಯ ಇಷ್ಟೊಂದು ಲೂಸ್ ಆಗಿದೆಯಲ್ಲ ಅಂತ ಕೇಳ್ತಾ ಇದ್ದ. ಅದಕ್ಕೆ ಏನಿಲ್ಲ, ಆಂಟಿ ಕೈಯಲ್ಲಿ ಸ್ವಲ್ಪ ಆಲ್ಟರ್ನೇಟ್ ಮಾಡಿಸ್ಬೇಕಷ್ಟೇ ಅದನ್ನು ಅಂತ ಅಂದೆ. ಅಲ್ಲಿ ನೋಡುವಾಗ ಹಿಂಗೆ ಅನ್ನಿಸ್ಲೇ ಇಲ್ಲ, ಮನೇಲಿ ಬಂದು ನೋಡುವಾಗ ಲೂಸ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದ ಅವನು. ಇಲ್ಲ, ನಂಗೆ ಗೊತ್ತಿತ್ತು ಅಲ್ಲಿ ಸ್ವಲ್ಪ ಲೂಸ್ ಇದೆ ಅಂತೇಳಿ, ಅದು ನೀರಿಗೆ ಹಾಕಿದ್ರೆ ಸ್ವಲ್ಪ ಸರಿ ಹೋಗ್ಬೋದು, ಸರಿ ಹೋಗಿಲ್ಲ ಅಂದರೆ ಸ್ವಲ್ಪ ಆಲ್ಟರ್ನೇಟ್ ಅಂತೂ ಮಾಡಿಸಲೇಬೇಕು ಅಂತ ಹೇಳಿದೆ. ಹೌದಾ, ಈ ಥರ ಎಲ್ಲ ಇದೆಯಾ, ನಮಗೆ ಗೊತ್ತೇ ಇಲ್ಲ ಇದೆಲ್ಲ ಅಂತ ಹೇಳ್ತಾ ಇದ್ದ. ಈ ಹೆಣ್ಮಕ್ಳು ಈ ಥರ ಡ್ರೆಸ್ಗಳು ಸ್ವಲ್ಪ ಲೂಸ್ ಎಲ್ಲ ಆದರೆ ಈ ಥರ ಮಾಡಿಸ್ಕೋತೀವಿ ನಾವು ಅಂತ ಹೇಳ್ತಾ ಇದ್ದ. ಓಕೆ, ನಾನು ಹಾಗೆ ಅಡುಗೆ ಎಲ್ಲ ಮಾಡಾಯಿತು, ಗೀ ರೈಸ್ ಮತ್ತು ಚಿಕನ್ ಸಾಂಬಾರು. ಓಕೆ ಫ್ರೆಂಡ್ಸ್, ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಮಳವಳ್ಳಿಯಲ್ಲಿ ದಂಡಮ್ಮನ ಹಬ್ಬ ಆಚರಿಸ್ತಿದ್ದೀರಾ ಕಮೆಂಟ್ಸ್ ಮಾಡಿ. ಓಕೆ, ಬಾಯ್.